ಮಾರ್ನಿಂಗ್ ಫ್ರೆಂಡ್ಸ್, ಬೆಳಗ್ಗೆನೇ ನೋಡಿ ಎಷ್ಟು ವೆದರು, ಜೋರು ಮಳೆ ಹೆಂಗಿದೆ ನೋಡಿ ಫ್ರೆಂಡ್ಸ್. ನಮ್ಮೂರಲ್ಲಿ ಬೆಳಗ್ಗೆ ರೆಡಿಯಾಗಿ ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲದಂದರೆ ಮೀನು ಮಾರ್ಕೆಟಿಗೆ. ಅದು ಹೆಂಗಿದೆ ವ್ಯೂ ತೋರಿಸ್ಕೊಡ್ತೀನಿ, ಮೀನ್ಸ್ ಪ್ಲೇಸ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಮೀನು ಫ್ರೈ ಮಾಡ್ತಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿದೆ. ಅದನ್ನು ತೊಗೊಂಡು ಇವತ್ತು ಚಿಕನ್ ಬಿರಿಯಾನಿ ಮತ್ತು ಫಿಶ್ ಫ್ರೈ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಆಯಿತಾ? ಎಲ್ಲಿ ಹೋಗ್ತಾ ಇದ್ದೀವಿ ಸಂದಿ? ಮೀನು ತರಕ ಎಲ್ಲ ಕಡೆನೂ ಪಿಕಾಕು. ಒಂದು ನಿಮಿಷ ನಾನು ತೋರಿಸ್ತೀನಿ. ಇನ್ ಇಂಗ್ಲಿಷ್ ಪಿಕಾಕ್ ನೋಡಿ. ಪಿಕಾಕು ವಾವ್, ಎಷ್ಟು ಚೆನ್ನಾಗಿದೆ. ಏನು ಫಿಶ್ ಇದು? ಮೀನ್ಸ್ ಫೈನಲಿ ಫಿಶ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇದು ಫಿಶ್ ಫ್ಯಾಕ್ಟ್ರಿ ನೇಮ್ ಬಂದ್ಬಿಟ್ಟು ಬಂಗೇರ ಓವರ್ಸಿ ಅಂತ. ಸಪೋಸ್ ನಮಗೆ ಫಿಶ್ ಏನಾದ್ರು ಸಿಕ್ಕಿಲ್ಲ ಅಂದರೆ ಇಲ್ಲಿ ತೊಗೊತೀವಿ. ಇಲ್ಲಿ ನೋಡಿ, ಬಂಗೇರ ಓವರ್ಸೀಸ್ ಫ್ಯಾಕ್ಟ್ರಿ, ಕುಂದಪುರ ಕೋಟೇಶ್ವರದಲ್ಲಿ ಇರೋದು. ಫ್ರೋಸನ್ ಅಂತ ಫಿಶ್ ಫ್ರೆಂಡ್ಸ್. ನಾವು ಇದನ್ನು ತೊಗೊಂಡ್ವಿ. ಇದಿಷ್ಟಕ್ಕೆ ಎಷ್ಟು? 100 ರೂಪೀಸ್ ಅಂತೆ. ಇದು ಫ್ರೋಸನಲ್ಲಿ ಇಟ್ಟಿರೋ ಫಿಶ್. ಸಪೋಸ್ ನಮಗೆ ಫಿಶ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಬಂದು ತೊಗೊತೀವಿ. ಸಾಮಿ ಏನು ಸರ್? ಮೀನಾ? ಮೀನು ಫ್ರೈ ತಿಂತೀಯಾ? ಇಷ್ಟನಾ ನಿನಗೆ? ಅದು ಇನ್ಯಾರು ತೊಗೊಂಡೋಗ್ತಿದ್ಯಾ? ಇದು ಸಾಂಬಾರು ಮಾಡಕ್ಕ? ಸಾರು ಮಾಡಕ್ಕ? ಹಾಯ್ ಗಾಯ್ಸ್ ಅಂತ ನೋಡಿ ಫ್ರೆಂಡ್ಸ್. ಮುಚ್ಕೊ ನಮ್ಮ ಅತ್ತೆ ಹತ್ರ ಕೊಟ್ಬಿಟ್ಟು ನೆಕ್ಸ್ಟ್ ಚಿಕನ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮೂರು ಪೇಟೆ, ಏನು ಕೋಟೇಶ್ವರ ಪೇಟೆ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಐಟಮು ಸಿಗುತ್ತೆ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಏನೇನು ಐಟಮ್ ಸಿಗುತ್ತೋ ಅದೇ ಥರ ಇಲ್ಲೂ ಎಲ್ಲ ಥರದ್ದು ಸಿಗುತ್ತೆ ಚಿಕನ್ ಅಂಗಡಿ ಬಂತು. ಅಂಗಡಿಯಲ್ಲಿ ಅವರು ಜನ ಯಾರೂ ಇಲ್ಲ, ಸೊ ಪಕ್ಕದ ಅಂಗಡಿ ಬಂದಿದ್ದೀವಿ. ತೊಗೋಬೇಕು ಚಿಕನ್. ಫ್ರೆಂಡ್ಸ್ ನೋಡಿ, ನಮ್ಮ ಅತ್ತೆ ಫಿಶ್ನ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿದ್ದಾರೆ. ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಮತ್ತು ಹುಣಸೆ ನೀರೆಲ್ಲ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿದ್ದಾರೆ ನೋಡಿ. ಆಮೇಲೆ ಇದನ್ನ ಹೆಂಗೆ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ. ಆಮೇಲೆ ಬಿಚ್ಚೂಡು ಇದು ಹಾಕಿ ಇದು ಮಿಕ್ಸ್ ಮಾಡ್ತಾರೆ. ಸರಿ ಆಯಿತು ನೋಡಿ. ಆಮೇಲೆ ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ, ಸರಿನಾ? ಫ್ರೆಂಡ್ಸ್, ಇವಾಗ 1.5 kg ಚಿಕನ್ ತೊಗೊಬಂದಿದ್ವಿ. ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಫ್ ಲೆಮನ್ ಜ್ಯೂಸು ಹಾಕಬೇಕು. ಅದು ಸ್ವಲ್ಪ ಚಿಕನ್ ಸ್ವಲ್ಪ ಹುಳಿ ಸ್ಪೈಸಸ್ಸು ಮತ್ತು ಹುಳಿ ಸಿಗಲಿ ಅಂತ 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಲೆಮನ್ ಜ್ಯೂಸು ಹಾಕಿದ್ದೀನಲ್ಲ, ಅದು ನೀಟಾಗಿ ಚಿಕನ್ಗೆ ಅದು ಜ್ಯೂಸು ಮಿಕ್ಸ್ ಆಗಬೇಕು. ನೆಕ್ಸ್ಟು ಒಂದು ಕೈ ಮುಷ್ಟಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ರುಬ್ಕೊಂಡಿದ್ದೀನಿ. ನಾನು ಮಾಡ್ತಿರೋದು ಪುದೀನ ಚಿಕನ್ ಬಿರಿಯಾನಿ ರೈಸ್ ಅಂತ ಇದೆ. 1 ಚಿಲ್ಲಿ ಹಾಕಿದ್ದೀನಿ, ಸ್ವಲ್ಪ ಖಾರ ಸಿಗಲಿ ಅಂತ. ಇದನ್ನು ಒಂದು 1/4 ಗಂಟೆ ಫುಲ್ಲು ನೆನೆ ಹಾಕಬೇಕು, ಮೀನ್ಸು ಮ್ಯಾರಿನೇಟ್ ಆಗಬೇಕು ಚಿಕನು. ಇದ್ರ ಜೊತೆ ಸಾಲ್ಟ್ ಸ್ವಲ್ಪ ಹಾಕಬೇಕು, ಹಾಕೋದು ಮರ್ತೋದೆ. ಇಷ್ಟು ಸಾಕು. ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾನ್ವಿ ನೋಡಿ ಫ್ರೆಂಡ್ಸ್, ಮಾಡ್ತೀನಿ ಅಂತ ಹಿಂಸೆ ಮಾಡಿ. ಸಾನ್ವಿ, ಯಾಕೆ ಸಾನ್ವಿ ಇಷ್ಟೊಂದು ಆಟ ಮಾಡ್ತೀಯಾ? ಮಮ್ಮಿ ಮಾಡ್ತೀನಿ ಬಿಡು. ಓಕೆ, ಗುಡ್ ಗರ್. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಾ ಟೊಮೆಟೊ ಫ್ರೆಂಡ್ಸ್, ಇದೊಂದು 4 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ದೊಡ್ಡದು ನಾಟಿ ಟೊಮೆಟೊ. ನೆಕ್ಸ್ಟು ಒಂದು ದೊಡ್ಡ ಆನಿಯನು 2 ಕಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಮತ್ತು ಇದೇನಂದರೆ ನಿಮಗೆ ತೇಜು ಮಸಾಲ ಚಿಕನ್ ಅಂತ ಸಿಗುತ್ತೆ ಪೇಸ್ಟ್. ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಬೇಕು ಅನ್ನೋರು ಹಾಕೊಳ್ಳಿ. ಬಿರಿಯಾನಿ ಎಮರ್ಜೆನ್ಸಿ ಮಾಡೋರಿಗೆ ಇದು ಡೈರೆಕ್ಟ್ ಇದನ್ನು ಹಾಕಿ ಏನು ರುಬ್ಬಾಕದೆ ಡೈರೆಕ್ಟಾಗಿ ಇದನ್ನು ಮಾಡ್ಬೋದು. ನೆಕ್ಸ್ಟ್ ಇದು ಪಲಾವ್ ಮಸಾಲ ಅಂತ ಬರುತ್ತಲ್ಲ ಅಂಗಡಿಯಲ್ಲಿ, ಅದು ತೊಗೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕಿದ್ರೆ ಮುಗೀತು ಫ್ರೆಂಡ್ಸ್. ನಾನು ಇವತ್ತು ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಬಿಕಾಸ್ ಚಿಕನ್ ಇರೋದು 1.5 kg, ರೈಸು 2.5 ಗ್ಲಾಸ್ ಹಾಕಿದ್ದೀನಿ, ದೊಡ್ಡ ಲೋಟದ್ದು. ಸೊ ದೊಡ್ಡ ಕುಕ್ಕರ್ ಬೇಕಾಗುತ್ತೆ. ಸೊ ಫಸ್ಟಿಗೆ ಕುಕ್ಕರ್ನ ಫುಲ್ಲು ಡ್ರೈ ಮಾಡ್ಕೋಬೇಕು. ನೆಕ್ಸ್ಟು ಕುಕ್ಕರ್ ಡ್ರೈ ಆದಮೇಲೆ 6 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. ಆಯಿಲ್ ಫುಲ್ಲು ಸ್ವಲ್ಪ ಮೀನ್ಸ್ ಬಾಯ್ಲ್ ಆಗಿದ ತಕ್ಷಣ ಆನಿಯನ್ ಹಾಕಬೇಕು. ಆ್ಯಕ್ಚುಲಿ ಆಯಿಲ್ ಹಾಕಿದ ತಕ್ಷಣ ನಾವು ತುಪ್ಪ ಹಾಕ್ತೀವಿ. ತುಪ್ಪ ಇದೆ ಅಂದ್ಕೊಂಡು ನಾನು ಬಂದೆ, ಇಲ್ಲಿ ತುಪ್ಪ ಇಲ್ಲ, ಖಾಲಿ ಆಗಿದೆ ಫ್ರೆಂಡ್ಸ್. ತುಪ್ಪ ಬೇಕು ಅನ್ನೋರು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ಸ್ವಲ್ಪ ಸ್ಮೆಲ್ಲು ತುಂಬ ಚೆನ್ನಾಗಿ ಅನ್ಸುತ್ತೆ ಬಿರಿಯಾನಿಗೆ. ಫ್ರೆಂಡ್ಸ್, ಆನಿಯನ್ ಹಾಕೋಕ್ಕೂ ಮುಂಚೆ ಫಸ್ಟು ಇದನ್ನು ಹಾಕಬೇಕು ಸರ್. ಪಲಾವ್ ಎಲೆ ಮಸಾಲ ಅಂತ ಸಿಗುತ್ತಲ್ಲ ಅಂಗಡಿಯಲ್ಲಿ, ಅದನ್ನು ಹಾಕಬೇಕು. ಇದಿಷ್ಟು ಫ್ರೈ ಆಗ್ತಾ ಇದೆ. 1 2 ಮಿನಿಟ್ಸ್ ಫ್ರೈ ಮಾಡಬೇಕು. ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ನೆಕ್ಸ್ಟು ಆನಿಯನ್ ಹಾಕ್ತಾಯಿದ್ದೀನಿ. ರೈಸಸ್ ಎತ್ತಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಅರಿಶಿನ ಪುಡಿ, ಚಿಲ್ಲಿ ಪೌಡರು ಮತ್ತು ಕೊರಿಯಾಂಡರ್ ಪೌಡರು, ಮತ್ತು ಹಾಗೆ ಹೇಳಿದ್ನಲ್ಲ ತೇಜು ಚಿಕನ್ ಬಿರಿಯಾನಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಚಿಕನ್ ಇವಾಗ ಆಲ್ರೆಡಿ ಫುಲ್ ಸೋಕ್ ಆಗಿದೆ ಮಸಾಲ ಜೊತೆ. ಇವಾಗ ನೆಕ್ಸ್ಟು ಚಿಕನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಚಿಕನ್ ಹಾಕ್ತಾ ಇದ್ದೀನಿ. ಆನಿಯನ್ ಫುಲ್ ಫ್ರೈ ಆಗಿದೆ, ಬ್ರೌನಿಶ್ ನೋಡಿ, ಈ ಥರ ಬ್ರೌನಿಶ್ ಆಗಬೇಕು ಆನಿಯನ್. ಅವಾಗ ಫುಲ್ ಫ್ರೈ ಆಗಿದೆ ಅಂತ ಅರ್ಥ.
ಇವಾಗ ನೀವು ಈ ಥರ ಸೌಟ್ ತೊಗೊಳ್ಳಿ. ಮೀನ್ಸ್ ನೀರು ಜೊತೆನೇ ಹಾಕಿದ್ರೆ ಅದು ಫ್ರೈ ಆಗಿ ತುಂಬ ಲೇಟ್ ಆಗುತ್ತೆ. ಆದಷ್ಟು ಡ್ರೈ ಮಾಡ್ಕೊಂಡೆ ಚಿಕನ್ ಹಾಕಬೇಕು ಆಯಿಲಲ್ಲಿ ಫ್ರೈ ಮಾಡುವಾಗ. ಎಲ್ಲ ಚಿಕನ್ ಹಾಕಿದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದೊಂದೇ ಇವಾಗ ಸ್ಪೈಸಸ್ ಹಾಕಬೇಕು ನೆಕ್ಸ್ಟು. ಮತ್ತು ಅದ್ರದ್ದು ಚಿಕನ್ದು ಸ್ವಲ್ಪ ನೀರು ಮತ್ತು ಪೇಸ್ಟ್ದು ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ಲಾಸ್ಟಿಗೆ ಹಾಕಬೇಕು. ಇದನ್ನು ವೇಸ್ಟ್ ಮಾಡಬಾರ್ದು. ಆಗಲೇ ತೋರಿಸ್ದಂಗೆ ಇದಿಷ್ಟು ಮಸಾಲ ಹಾಕಬೇಕು ಫ್ರೆಂಡ್ಸ್. ಇವಾಗ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಮಸಾಲ ಹಾಕಿದ್ದೀನಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಚಿಕನ್ ನೀಟಾಗಿ ಬಾಯ್ಲ್ ಆಗ್ತಿದೆ. ನೆಕ್ಸ್ಟು ಟೊಮೆಟೊ ಹಾಕಬೇಕು ಫ್ರೆಂಡ್ಸ್. ಒಂದು 5 ಮಿನಿಟ್ಸ್ ಫುಲ್ಲು ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗಲೇ ಚಿಕನ್ ಪುದೀನ ಪೇಸ್ಟಲ್ಲಿ ಸೋಪ್ ಮಾಡಿ ಇಟ್ಟಿದ್ವಲ್ಲ, ಅದ್ರ ನೀರು ಹಾಕಬೇಕು. ಹಾಕ್ತಾಯಿದ್ದೀನಿ. ಪುದೀನ ರಸ ಎಲ್ಲ ಹಾಕಿದ್ದೀನಿ. ಇವಾಗ ಗರಂ ಮಸಾಲ ಹಾಕಬೇಕಿತ್ತು, ಅದನ್ನು ಮರ್ತೋದೆ. ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 1/2 ಟೇಬಲ್ ಸ್ಪೂನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚಿಕನ್ ಒಂದು 50% ಅಷ್ಟು ಬಾಯ್ಲ್ ಆಗಿದೆ. ನೆಕ್ಸ್ಟು ರೈಸ್ ಹಾಕಬೇಕು. ರೈಸ್ ಹಾಕಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸಿದ್ರೆ ಮುಗೀತು ಫ್ರೆಂಡ್ಸ್. ಇವಾಗ ರೈಸ್ ಹಾಕೋ ಟೈಮು ರೈಸ್ ಹಾಕ್ತಾಯಿದ್ದೀನಿ. ಈ ಥರ 1.5 ಲೋಟ ಹಾಕ್ತಾಯಿದ್ದೀನಿ. ಸಾರಿ 1.5 ಅಲ್ಲ, 2.5 ಲೋಟ. 2.5 ಲೋಟಗೆ 5 ಗ್ಲಾಸ್ ನೀರು ಹಾಕಬೇಕು. ಆ ಥರದ್ದು ಅಕ್ಕಿ ಎಲ್ಲ ಹಾಕಾಯಿತು. ನೆಕ್ಸ್ಟ್ ನೀರು ಹಾಕೋ ಟೈಮ್ ನೀರು ಹಾಕ್ತಾಯಿದ್ದೀನಿ. ಈ ಥರ ಗ್ಲಾಸಲ್ಲಿ ಇನ್ನು 4 ಗ್ಲಾಸ್ ಹಾಕಬೇಕು ನೀರು ಫ್ರೆಂಡ್ಸ್. ಲಾಸ್ಟಿಗೆ ಉಪ್ಪು ಹಾಕೋಬೇಕು. ನೀವು ಮುಂಚೆನೇ ಉಪ್ಪು ಹಾಕಿದ್ರೆ ನಿಮಗೆ ಉಪ್ಪು ಎಷ್ಟು ಇರ್ತೈತೆ ಅಂತ ಗೊತ್ತಾಗಲ್ಲ. ನೀರು ಹಾಕಾದ್ಮೇಲೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಇದು 3 ವಿಸಿಲ್ ಕೂಗಬೇಕು. 3 ವಿಸಿಲ್ ಕೂಗಾದ್ಮೇಲೆ ಬಿರಿಯಾನಿ ರೆಡಿ. ಗ್ರೀನ್ ಚಿಕನ್ ಬಿರಿಯಾನಿ ಮೀನ್ಸ್ ಪುದೀನಾ ಚಿಕನ್ ಬಿರಿಯಾನಿ ಫ್ರೆಂಡ್ಸ್. ಆಗಲೇ ಅತ್ತೆ ಮಸಾಲ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರಲ್ಲ, ಆಲ್ಮೋಸ್ಟ್ 1 ಅವರ್ ಆಯಿತು. ಇವಾಗ ನೋಡಿ ರವಾ ಕೋಟಿಂಗ್ ಹೆಂಗೆ ಮಾಡ್ತಿದ್ದಾರೆ. ರವಾ ಕೋಟ್ ಮಾಡಿ ತವಾಗೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿಸ್ತಿದ್ದೀವಿ ಫಿಶ್ನ. ನೋಡಿ ಫಿಶ್ ಹೆಂಗಿದೆ. ಈ ಮಸಾಲ ಎಂತೆಂತ ಹಾಕಿದ್ರಿ ಅತ್ತೆ? ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟ್ ಖಾರದ ಪುಡಿ, ಉಪ್ಪು, ಹುಣಸೆ ನೀರು ಫ್ರೆಂಡ್ಸ್. ಆಗಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳೋದನ್ನ ಮರ್ತೋದೆ, ಅದೊಂದು ಆ್ಯಡ್ ಆಗಬೇಕು. ನಾವು ಫಿಶ್ ಫ್ರೈ ಎಲ್ಲ ಹೊರಗಡೆನೇ ಮಾಡೋದು, ಮನೆ ಒಳಗಡೆ ಮಾಡಲ್ಲ. ನಾನ್ ವೆಜ್ ಎಲ್ಲ ಹೊರಗಡೆನೇ ಮಾಡೋದು. ಬಿರಿಯಾನಿ ಅಂಥದ್ದೆಲ್ಲ ರೈಸ್ ಐಟಮ್ ಎಲ್ಲ ಒಳಗಡೆ ಮಾಡ್ತೀವಿ, ಫ್ರೈ ಐಟಮ್ ಎಲ್ಲ ಹೊರಗಡೆ ಮಾಡ್ತೀವಿ. ನೋಡಿ ಎಷ್ಟು ನೀಟಾಗಿ ಜೋಡಿಸ್ತವ್ರೆ, ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಸಾನ್ವಿ, ನಿಂಗೆ ಫಿಶ್ ಇಷ್ಟನಾ? ಸಾನ್ವಿ ಇಷ್ಟನಾ? ಯಾರು ಮಾಡೋದು ಇಷ್ಟ? ಯಾರವರು? ಹೌದಾ? ಅಪ್ಪ ಯಾವಾಗ ಮಾಡೈತೆ ನೋಡಿ. ಆಯಿಲ್ ಅದ್ರ ಫಿಶ್ ಮೇಲೆ ಹಾಕ್ತಿದ್ದಾರೆ. ಇಲ್ಲಿ ಉಡುಪಿಯಲ್ಲೆಲ್ಲ ರವಾ ಫಿಶ್ ಫ್ರೈಯೇ ಮಾಡೋದು ಎಲ್ಲರೂ. ಬೆಂಗಳೂರಲ್ಲಿ ಕಡಿಮೆ ಆಗುತ್ತೆ. ಹೌದತ್ತೆ, ರವೆ ಹಾಕಲ್ಲ, ಹಂಗೆ ಮಸಾಲ ಹಾಕಿ ಫ್ರೈ ಮಾಡಿಬಿಡ್ತಾರೆ. ರವೆ ಹಾಕಿದ್ರೆ ಮಸಾಲ ಎಲ್ಲ ಬೈಂಡಿಂಗ್ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹತ್ರ ಕೇಳಿದೆ ಸ್ವಲ್ಪ ಹೆಲ್ಪ್ ಮಾಡು ಅಂತ. ನೋಡಿ ಕಸ ತೆಗ್ದು ಡಸ್ಟ್ಬಿನ್ಗೆ ಹಾಕ್ತಿದ್ದಾಳೆ. ಸಾನಿ ಗುಡ್ ಗರ್ಲ್ ಅಲ್ವಾ ಸಾನಿ? ಮಮ್ಮಿ ಮಾತು ಕೇಳ್ತಾಳೆ. ಎಲ್ಲ ಒಂಚೂರು ವೇಸ್ಟ್ ಇದು ಮಾಡಬಾರ್ದು, ಕಸ ಇಟ್ಕೋಬಾರ್ದು, ನೀಟಾಗಿ ತೆಗಿಬೇಕು. ವೆರಿ ಗುಡ್ ಬೇಬಿ. ನೋಡಿ ಫ್ರೆಂಡ್ಸ್, ಫೈನಲಿ ಫಿಶ್ ಫ್ರೈ ರೆಡಿ. ನಮ್ಮ ಅತ್ತೆ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ವಿಡಿಯೋನ ನಾನು ಶಾರ್ಟ್ಸ್ ಒಂದು ಸ್ವಲ್ಪ ಹಾಕಿದೆ, ಅದು ಮಕ್ಳಿಗೆ ಮಾಡೋ ಥರ ತೋರಿಸಿರೋದು. ಇದು ದೊಡ್ಡವರು ಫುಲ್ಲು ಸ್ಪೈಸಿ ಆಗಿ ಚೆನ್ನಾಗಿದೆ ನೋಡಿ. ದೊಡ್ಡವ್ರು ತಿನ್ನೋದಿದೆ. ಮಕ್ಳಿಗೆ ಬೇಕು ಅಂದರೆ ಸ್ವಲ್ಪ ಖಾರ ಕಡಿಮೆ ಹಾಕಬೇಕು. ನಮ್ಮ ಅತ್ತೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹುಳಿ ಖಾರ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿ ನೋಡಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ. ಪುದೀನಾ ಚಿಕನ್ ಬಿರಿಯಾನಿ. ಫೈನಲಿ ಚಿಕನ್ ಬಿರಿಯಾನಿ ವಿತ್ ಬಂಗಡಿ ಮೀನು ಫ್ರೈ ಮತ್ತು ಮೊಸರು ಬಜ್ಜಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.